ಅಕ್ರಮ ಬಾಂಗ್ಲಾ ವಲಸಿಗರು ಬಂದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿ ಹಲವಾರು ಅಕ್ರಮ ಚಟುವಟಿಕೆಗಳಲ್ಲಿ ತನ್ನಿಂದಾಗಿದ್ದಾರೆ. ಈ ಮಾದಕ ದ್ರವ್ಯಗಳು ಸೇರಿದಂತೆ ಅವರ ಮೂಲಕ ಕೆಲವೊಂದು ಕುಕೃತ್ಯಗಳು ನಡೀತಾ ಇದೆ ಅನ್ನುವಂಥದ್ದು ಸದನದಲ್ಲಿ ಹಿಂದೂ ಕೂಡ ಚರ್ಚೆ ಆಗಿತ್ತು. ನಾನು ಗ್ರಾಮಾಂತರಗಳಿಗೆ ಒತ್ತಾಯಿಸ್ತಾ ಇದ್ದೇನೆ, ಈ ಅಕ್ರಮವಾಗಿರುವಂಥ ವಾಸಿಗಳು ಬಾಂಗ್ಲಾದೇಶದವರು ಸೇರಿದಂತೆ ಬೇರೆ ಬೇರೆ ದೇಶದವರು ಯಾರಿದ್ದಾರೆ ಅವ್ರ ಮೇಲೆ ತಕ್ಷಣ ನಿಗಾ ವಹಿಸ್ತಿದ್ರೆ ಮತ್ತಷ್ಟು ಅನಾಹುತ ಆಗುವಂಥ ಅಪಾಯ ಇದೆ. ಇದರ ಮೊದಲು ಜಾಗ್ರತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ. ಆದ ಕಾರಣ ಅದನ್ನು ಪ್ರಚಾರಪಡಿಸಿದ್ದಕ್ಕೆ ಅಭಿನಂದನೆಗಳು. ಅಕ್ರಮ ಬಾಂಗ್ಲಾ ವಲಸಿಗರು ಬಂದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿ 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 ಹಲವಾರು ಅಕ್ರಮ ಚಟುವಟಿಕೆಗಳಲ್ಲಿ ತನ್ನಿಂದಾಗಿದ್ದಾರೆ. ಈ ಮಾದಕ ದ್ರವ್ಯಗಳು ಸೇರಿದಂತೆ ಅವರ ಮೂಲಕ ಕೆಲವೊಂದು ಕುಕೃತ್ಯಗಳು ನಡೀತಾ ಇದೆ ಅನ್ನುವಂಥದ್ದು ಸದನದಲ್ಲಿ ಹಿಂದೂ ಕೂಡ ಚರ್ಚೆ ಆಗಿತ್ತು. ನಾನು ಗ್ರಾಮಾಂತರಗಳಿಗೆ ಒತ್ತಾಯಿಸ್ತಾ ಇದ್ದೇನೆ, ಈ ಅಕ್ರಮವಾಗಿರುವಂಥ ವಾಸಿಗಳು ಬಾಂಗ್ಲಾದೇಶದವರು ಸೇರಿದಂತೆ ಬೇರೆ ಬೇರೆ ದೇಶದವರು ಯಾರಿದ್ದಾರೆ ಅವ್ರ ಮೇಲೆ ತಕ್ಷಣ ನಿಗಾ ವಹಿಸ್ತಿದ್ರೆ ಮತ್ತಷ್ಟು ಅನಾಹುತ ಆಗುವಂಥ ಅಪಾಯ ಇದೆ. ಇದರ ಮೊದಲು ಜಾಗ್ರತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ. ಆದ ಕಾರಣ ಅದನ್ನು ಪ್ರಚಾರಪಡಿಸಿದ್ದಕ್ಕೆ ಅಭಿನಂದನೆಗಳು. ಅಕ್ರಮ ಬಾಂಗ್ಲಾ ವಲಸಿಗರು ಬಂದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿ 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 ಸದನದ ಒಳಗೆ ಮತ್ತು ಹೊರಗೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ನನ್ನಿಂದ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನೀವು ಲಿಖಿತವಾಗಿ ಮತ್ತು ಬಾಯ್ದಿರಿಯಾಗಿ ಸದನದ ಒಳಗೆ ಮತ್ತು ಹೊರಗೆ ಹೇಳಿದ್ದೀರಿ. ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ₹1 ಕೂಡ ನನ್ನ ಭ್ರಷ್ಟಾಚಾರವನ್ನು ಮಾಡಿಲ್ಲ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಆ ಕಾರಣಕ್ಕೆ ನೀವು ಹೇಳಿರುವಂಥ ಹೇಳಿಕೆ ನೀವು ವಾಪಸ್ ಪಡಿಬೇಕು. ಇಲ್ಲದೇ ಇದ್ದರೆ ನಿಮಗೆ ಅನುಮಾನ ಇದ್ದರೆ ನನ್ನ ಪ್ರಕರಣವನ್ನು CBI ತನಿಖೆ ಕೊಡಬೇಕು ಅಂತ ನಾನು ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ 1 ವಾರ ಆಯಿತು, ಅವರು ಏನೂ ಕ್ರಮವನ್ನು ಕೈಗೊಂಡಿಲ್ಲ. ಅದಕ್ಕೋಸ್ಕರ ರಾಜ್ಯ ಜನತೆಗೆ ಮತ್ತೆ ಹೇಳಬೇಕಾದ ಮತ್ತು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾತನ್ನು ವಾಪಸ್ ಪಡೀರಿ ಅಥವಾ CBI ತನಿಖೆ ಕೊಡಿ ಅಂತ ಒತ್ತಾಯ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಕ್ಕೆ ಮಾಲಾರ್ಪಣೆ ಮಾಡಿ ಗಾಂಧಿ ಪ್ರತಿಮೆ ಎದುರು ಧರಣಿ ಮಾಡಿ ಮತ್ತೆ ಪುನಃ ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು, ನಿಮ್ಮ ಮಾತನ್ನು ವಾಪಸ್ ಪಡೀರಿ, ಇಲ್ಲದೇ CBI ತನಿಖೆ ಕೊಡಿ. ವಿಧಾನ ಪರಿಷತ್ತಲ್ಲಿ ಇದ್ದರೆ ಈಗ ಸಂಸದರಾಗಿದ್ದೀರಿ, ಮತ್ತೆ ಇಲ್ಲಿ ಗಾಂಧಿ ಪ್ರತಿಮೆ ಬಳಿ ಬಂದು ಕೂತಿದ್ದೀರಿ, ಯಾಕೆ ಸರ್ ಪ್ರತಿಭಟನೆ? ನಾನು ಈಗಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕಳೆದ ವಾರ ಒಂದು ಪತ್ರ ಬರೆದಿದ್ದೆ. ಸದನದ ಒಳಗೆ ಮತ್ತು ಹೊರಗೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ನನ್ನಿಂದ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನೀವು ಲಿಖಿತವಾಗಿ ಮತ್ತು ಬಾಯ್ದಿರಿಯಾಗಿ ಸದನದ ಒಳಗೆ ಮತ್ತು ಹೊರಗೆ ಹೇಳಿದ್ದೀರಿ. ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ₹1 ಕೂಡ ನನ್ನ ಭ್ರಷ್ಟಾಚಾರವನ್ನು ಮಾಡಿಲ್ಲ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಆ ಕಾರಣಕ್ಕೆ ನೀವು ಹೇಳಿರುವಂಥ ಹೇಳಿಕೆ ನೀವು ವಾಪಸ್ ಪಡಿಬೇಕು. ಇಲ್ಲದೇ ಇದ್ದರೆ ನಿಮಗೆ ಅನುಮಾನ ಇದ್ದರೆ ನನ್ನ ಪ್ರಕರಣವನ್ನು CBI ತನಿಖೆ ಕೊಡಬೇಕು ಅಂತ ನಾನು ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ 1 ವಾರ ಆಯಿತು, ಅವರು ಏನೂ ಕ್ರಮವನ್ನು ಕೈಗೊಂಡಿಲ್ಲ. ಅದಕ್ಕೋಸ್ಕರ ರಾಜ್ಯ ಜನತೆಗೆ ಮತ್ತೆ ಹೇಳಬೇಕಾದ ಮತ್ತು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾತನ್ನು ವಾಪಸ್ ಪಡೀರಿ ಅಥವಾ CBI ತನಿಖೆ ಕೊಡಿ ಅಂತ ಒತ್ತಾಯ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಕ್ಕೆ ಮಾಲಾರ್ಪಣೆ ಮಾಡಿ ಗಾಂಧಿ ಪ್ರತಿಮೆ ಎದುರು ಧರಣಿ ಮಾಡಿ ಮತ್ತೆ ಪುನಃ ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು, ನಿಮ್ಮ ಮಾತನ್ನು ವಾಪಸ್ ಪಡೀರಿ, ಇಲ್ಲದೇ CBI ತನಿಖೆ ಕೊಡಿ. CM ಇದಕ್ಕೆ ಆನ್ಸರ್ ಮಾಡಿದ್ದಾರೆ. BJP ಕಾಲದ ಏನು 21 ಹಗರಣಗಳಿತ್ತು ಅದನ್ನೆಲ್ಲ ತನಿಖೆ ಕೊಟ್ಟಿದ್ದೀವಿ ನಾವು, ಇಲಾಖೆ ತನಿಖೆ, CID ತನಿಖೆ ಕೊಟ್ಟಿದ್ದೀವಿ, ಅದರಲ್ಲಿ ಸತ್ಯಾಂಶ ಹೊರಗಡೆ ಬರುತ್ತೆ, CBI ಬೇಡ ಅನ್ನೋದು ಅವ್ರ ವಾದ. ನಾವು ಮೊದಲು CID ಕೊಟ್ಟಿರೋದೇ ನಾನು. ಎರಡೂ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರ ಮೇಲೆ ಕ್ರಮಗೊಳ್ಳಿ ಅಂತೇಳಿ CID ಕೊಟ್ಟಿರೋದೇ ನಾನು. ಇವರು ವಿರೋಧ ಪಕ್ಷ ನಾಯಕರಾಗಿ ಮಾತಾಡಲಿಲ್ಲ,
ಈಗ 1.25 ವರ್ಷ ಇತ್ತು ಮುಖ್ಯಮಂತ್ರಿಗಳಾಗಿ ಯಾವಾಗಲೂ ಮಾತಾಡಿಲ್ಲ. ಇವತ್ತು ವಾಲ್ಮೀಕಿ ಮತ್ತು ಮೂಢ ಹಗರಣ ಬಂದ ನಂತರ ಇವರು ಮಾತಾಡ್ತಾ ಇದ್ದಾರೆ ಅಂದರೆ ಅದರ ಇನ್ನೊಂದು ರಾಜಕೀಯ ಪ್ರೇರಿತವಾದ ಧ್ವನಿ ಇದೆ ಅಂತ ನನಗನ್ನಿಸಿದೆ. ಆ ಕಾರಣಕ್ಕೆ ಸತ್ಯಕ್ಕೆ ಅಪಚಾರ ಮಾಡಬೇಡಿ ಅನ್ನೋದು ಆಗ್ರಹಪಡಿಸೋದು ನನ್ನ ಗುರಿ. ಸರ್, ಹಿಂದಿನಿಂದಲೂ ಕೂಡ ನಿಮ್ಮ ಮೇಲೆ ಇಡೀ ರಾಜ್ಯದಲ್ಲಿ ಒಂದು ಅಭಿಪ್ರಾಯ ಸರಳ ಸಜ್ಜನ ಪ್ರಾಮಾಣಿಕ ಅಂತ. ಹೀಗಾಗಿನೇ ಈ ಹೇಳಿಕೆ ನಿಮ್ಮ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಜನತಂತ್ರ ವ್ಯವಸ್ಥೆಯಲ್ಲಿ ಯಾರಾದರೂ ಆರೋಪಗಳನ್ನು ಮಾಡಿದಾಗ ನಿರಾಕರಿಸುವುದು ಮತ್ತು ತನಿಖೆಗೆ ಒತ್ತಾಯಿಸುವುದು ಒಂದು ಸಂಪ್ರದಾಯ. ಹಾಗಾಗಿ ನನ್ನ ಮೇಲೆ ಮುಖ್ಯಮಂತ್ರಿಗಳು ನನ್ನ ಇಮೇಜ್ ಏನು, ನನ್ನ ಬಗ್ಗೆ ಯಾರಿಗೆ ಗೌರವಗಳಿದೆ ಅದೆಲ್ಲ ಒಂದು ಭಾಗ. ಇವತ್ತಿಗೂ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ದೊಡ್ಡ ಹುದ್ದೆಯಲ್ಲಿದ್ದವರು ಆರೋಪ ಮಾಡಿದ್ದಾರೆ. ಒಂದು ವಾಪಸ್ ಪಡೀರಿ, ಇಲ್ಲ CBI ತನಿಖೆ ಕೊಡಿ, ನಾನು ನಿರ್ದೋಷಿ ಅಂತ ಹೇಳಲಿಕ್ಕೋಸ್ಕರ ಗಾಂಧಿ ಪ್ರತಿಮೆ ಎದುರು ಬಂದಿದ್ದೇನೆ. ಇದಿಷ್ಟು ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಸರ್ ಸುರೇಶ್ ಕುಮಾರ್ ಸರ್ ಇಲ್ಲೇ ಅಭಿವೃದ್ಧಿ ನಿಗಮ ಹಾಗೂ ಕೊಳವೆ ಬಾವಿ ಕೊರೆಸುವ ಸರ್ ಸುರೇಶ್ ಕುಮಾರ್ ಸರ್ ಇಲ್ಲೇ ಅಭಿವೃದ್ಧಿ ನಿಗಮ ಹಾಗೂ ಕೊಳವೆ ಬಾವಿ ಕೊರೆಸುವಂತಹ ವಿಚಾರದಲ್ಲಿ ಹಿಂದೆ ಅಕ್ರಮ ವಿಧಾನ ಪರಿಷತ್ತಲ್ಲಿ ಇದ್ರಿ, ಈಗ ಸಂಸದರಾಗಿದ್ದೀರಿ, ಮತ್ತೆ ಇಲ್ಲಿ ಗಾಂಧಿ ಪ್ರತಿಮೆ ಬಳಿ ಬಂದು ಕೂತಿದ್ದೀರಿ. ಯಾಕೆ ಸರ್ ಪ್ರತಿಭಟನೆ? ನಾನು ಈಗಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕಳೆದ ವಾರ ಒಂದು ಪತ್ರ ಬರೆದಿದ್ದೆ. ಸದನದ ಒಳಗೆ ಮತ್ತು ಹೊರಗೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ನನ್ನಿಂದ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನೀವು ಲಿಖಿತವಾಗಿ ಮತ್ತು ಬಾಯ್ದಿರಿಯಾಗಿ ಸದನದ ಒಳಗೆ ಮತ್ತು ಹೊರಗೆ ಹೇಳಿದ್ದೀರಿ. ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ₹1 ಕೂಡ ನನ್ನ ಭ್ರಷ್ಟಾಚಾರವನ್ನು ಮಾಡಿಲ್ಲ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಆ ಕಾರಣಕ್ಕೆ ನೀವು ಹೇಳಿರುವಂಥ ಹೇಳಿಕೆ ನೀವು ವಾಪಸ್ ಪಡಿಬೇಕು, ಇಲ್ಲದೇ ಇದ್ದರೆ ನಿಮಗೆ ಅನುಮಾನ ಇದ್ದರೆ ನನ್ನ ಪ್ರಕರಣವನ್ನು CBI ತನಿಖೆ ಕೊಡಬೇಕು ಅಂತ ನಾನು ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ 1 ವಾರ ಆಯಿತು, ಅವರು ಏನೂ ಕ್ರಮವನ್ನು ಕೈಗೊಂಡಿಲ್ಲ. ಅದಕ್ಕೋಸ್ಕರ ರಾಜ್ಯ ಜನತೆಗೆ ಮತ್ತೆ ಹೇಳಬೇಕಾದ ಮತ್ತು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾತನ್ನು ವಾಪಸ್ ಪಡೀರಿ ಅಥವಾ CBI ತನಿಖೆ ಕೊಡಿ ಅಂತ ಒತ್ತಾಯ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಕ್ಕೆ ಮಾಲಾರ್ಪಣೆ ಮಾಡಿ ಗಾಂಧಿ ಪ್ರತಿಮೆ ಎದುರು ಧರಣಿ ಮಾಡಿ ಮತ್ತೆ ಪುನಃ ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು, ನಿಮ್ಮ ಮಾತನ್ನು ವಾಪಸ್ ಪಡೀರಿ, ಇಲ್ಲದೇ CBI ತನಿಖೆ ಕೊಡಿ. CM ಇದಕ್ಕೆ ಆನ್ಸರ್ ಮಾಡಿದ್ದಾರೆ. BJP ಕಾಲದ ಏನು 21 ಹಗರಣಗಳಿತ್ತು ಅದನ್ನೆಲ್ಲ ತನಿಖೆ ಕೊಟ್ಟಿದ್ದೀವಿ ನಾವು, ಇಲಾಖೆ ತನಿಖೆ, CID ತನಿಖೆ ಕೊಟ್ಟಿದ್ದೀವಿ, ಅದರಲ್ಲಿ ಸತ್ಯಾಂಶ ಹೊರಗಡೆ ಬರುತ್ತೆ, CBI ಬೇಡ ಅನ್ನೋದು ಅವ್ರ ವಾದ. ನಾವು ಮೊದಲು CID ಕೊಟ್ಟಿರೋದೇ ನಾನು. ಎರಡೂ ಪ್ರಕರಣದಲ್ಲಿ ಯಾರು ಆರೋಪಗಳಿದ್ದಾರೆ ಅವ್ರ ಮೇಲೆ ಕ್ರಮಗೊಳ್ಳಿ ಅಂತೇಳಿ CID ಕೊಟ್ಟಿರೋದೇ ನಾನು. ಇವರು ವಿರೋಪಕ್ಷ ನಾಯಕರಾಗಿ ಮಾತಾಡಲಿಲ್ಲ. ಈಗ 1.25 ವರ್ಷ ಇತ್ತು ಮುಖ್ಯಮಂತ್ರಿಗಳಾಗಿ ಯಾವಾಗಲೂ ಮಾತಾಡಿಲ್ಲ. ಇವತ್ತು ವಾಲ್ಮೀಕಿ ಮತ್ತು ಮೂಢ ಹಗರಣ ಬಂದ ನಂತರ ಇವರು ಮಾತಾಡ್ತಾ ಇದ್ದಾರೆ.